ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಆಲೂಗಡ್ಡೆ ನಿಪ್ಪಟ್ಟು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತೋರಿಸ್ಕೊಡೋಕ್ಕಿಂತ ಮೊದಲು ಯಾರು ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮಕ್ಕಳಿಗೆ ರಜದ ಟೈಮಲ್ಲಾಗಿರ್ಬೋದು, ಈಗ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಾಗಿರ್ಬೋದು, ಈ ರೀತಿಯಲ್ಲಿ ಮಾಡಿಕೊಟ್ರೆ ಮಕ್ಕಳುಗಳು ಹೊರಗಿನ ಫುಡ್ಡಿನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಂಜೆ ಟೈಮ್ನಲ್ಲಿ ಮಕ್ಕಳಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯವಾಗಿಯೂ ಇರುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾ, ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಕಪ್ನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಕಪ್ನಷ್ಟು, ಇದೇನು ಕಪ್ ತೊಗೊಂಡಿದ್ದೀನಲ್ವ ಇದೇ ಕಪ್ಪಿನ ಅಳತೆಯಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನಿಮಗೆ ರುಚಿಗೆ ಈ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ. ನೀವು ಬೇಕಾದ್ರೆ ಇದನ್ನು ಪೇಸ್ಟನ್ನು ಸಹ ಯೂಸ್ ಮಾಡ್ಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಜೀರಿಗೆ. ನೀವು ಶುಂಠಿನ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ತೊಗೊಂಡು ಸಣ್ಣದಾಗಿ ಕುಟ್ಟಿ ತೊಗೊಂಡ್ರು ನಡೆಯುತ್ತೆ, ಇಲ್ಲ ತುರಿದು ತೊಗೊಂಡ್ರು ನಡೆಯುತ್ತೆ. ನಿಮ್ಮ ಕಂಫರ್ಟಬಲ್ ಯಾವ ರೀತಿ ಯಾರು ತೊಗೊಳ್ಬೋದು. ಈಗ ಮತ್ತೆ ನಾನು ಒಂದು ಮೀಡಿಯಮ್ ಸೈಜು ಒಂದು 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬರೋಣ. ಯಾವ ರೀತಿ ಮಾಡ್ಕೊಂಬರೋದು ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಈಗ ನಾವು ಬೇಯಿಸಿರೋಂಥ ಆಲೂಗೆಡ್ಡೆನ ಇದಕ್ಕೆ ಹಾಕ್ಕೊಳ್ಳೋಣ. ನೀವು ಕೈಯಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿರಿ, ಈ ಥರ ಫುಲ್ಲು ಸ್ಮ್ಯಾಶಾಗಿ ಮಾಡ್ಕೊಬೇಕು. ಈ ಥರ ಬಿಸಿ ಇದೆ, ನಾನು ಈಗ ಬೇಯಿಸಿಟ್ಟಿದ್ದೀನಿ. ಹಾಗಾಗಿ ಬೇಯಿಸಿಟ್ಕೊಂಡಿರೋದನ್ನು ಚೆನ್ನಾಗಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸಹ ನೀವು ಮಾಡ್ಕೊಬೋದು. ಮಕ್ಕಳಿಗೆ ಹೊರಗಿನ ತಿಂಡಿ ಕೊಡೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಹೊರಗೆಲ್ಲ ನೀವು ನೋಡ್ತೀರಲ್ಲ, ಚಿಪ್ಸ್ಗಳನ್ನು ತಿಂದರೆ ಅದಾಗತ್ತೆ, ಒಂಥರ ಹುಳಗಳಿರುತ್ತೆ, ಅವಿರುತ್ತೆ ಅಂತ ಎಲ್ಲ ಹೇಳ್ತಾರೆ. ನಾವು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿ ಹೊರಗಿನ ಫುಡ್ಡನ್ನು ಮಕ್ಕಳಿಗೆ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ ರೀತಿ ಎಲ್ಲರೂ ಕೊಡ್ಬೋದು. ಇಲ್ಲ ರಜದಲ್ಲಿ ಮನೇಲಿರ್ತಾರೆ, ಸಂಡೇ ಟೈಮ್ ಆಗಿರ್ಬೋದು, ರಜೆಗಳಿಗಾಗಿರ್ಬೋದು ಮನೇಲಿರ್ತಾರೆ, ಮಕ್ಕಳಿಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿರುತ್ತೆ. ಈ ರೀತಿಯಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಮಕ್ಕಳು. ಯಾಕಂತ ಹೇಳಿದ್ರೆ ಹೊರಗಿನ ಫುಡ್ಡನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಏನಾದ್ರು ಮಾಡಿಕೊಟ್ರೆ ಹೊರಗಿನ ತಿಂಡಿನ ಅಷ್ಟು ಇಷ್ಟಪಡೋದಿಲ್ಲ ಅಂತ ಹೇಳ್ತೀನಿ. ಬನ್ನಿ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದೇ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಕಪ್ ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ, ನನ್ನ ಮಗಳು ತಿನ್ನೋದ್ರಿಂದ ನಾನು ಸಣ್ಣದಾಗಿ ಒಂದೇ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಇದೆ, ಇದು ನೋಡಿ ತೊಗೊಳ್ರಿ. ಮತ್ತು ಜೀರಿಗೆ, ಶುಂಠಿ, ಆಮೇಲೆ 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ರುಚಿಗೆ ಬೇಕು ನೋಡಿಕೊಂಡು ತೊಗೊಳ್ಳಿ. ಇದು ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಭಾಳನೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಈಗ ನೀವು ಕಾಫಿ ಕುಡಿತಿರ್ತೀರಿ, ಟೀ ಕುಡಿತಿರ್ತೀರಿ ಅಂತ ಟೈಮ್ನಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮ್ನಲ್ಲಿ ಅವರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್. ನೋಡಿರಿ, ನನ್ನ ಮಗಳು ಕೂಗಾಡ್ತಾ ಇದ್ದಾಳೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾರು ಏನೋ ಅಂದ್ಕೊಳ್ಬೇಡ್ರಿ. ನೋಡಿರಿ, ಯಾವುದೇ ರೀತಿ ನೀರು ಹಾಕುವಾಗಿಲ್ಲ, ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲ ನಾನು. ಹಾಗೆ ಕಲಿಸ್ಕೊಬೇಕು. ನೀರು ಹಾಕಿದ್ರೆ ಅಷ್ಟು ಗಟ್ಟಿ ಬರೋದಿಲ್ಲ ನಮಗೆ, ಏನಾದರೂ ನಿಪ್ಪಟ್ಟು ಮಾಡ್ತಾಯಿದ್ದೀವಿ ಅಲ್ವ. ಹಾಗಾಗಿ ಇದಕ್ಕೆ ಯಾವುದೇ ರೀತಿನ ನೀರು ಹಾಕ್ತಲೇ ಕಲಿಸ್ಕೊಬೇಕು. ನಮಗೆ ಆ ನೀರು ಹಾಕೋ ಅವಶ್ಯಕತೆನೇ ಬರೋದಿಲ್ಲ, ಯಾಕಂದರೆ ಹೊರಗಡೆ ಬೇಯಿಸ್ಕೊಂಡಿರ್ತೀವಿ ಅಲ್ವಾ. ಇಲ್ಲೇ ಈ ಥರ ಹಿಂಗೆ ಕಲಿಸ್ಕೊಬೇಕು, ಚೆನ್ನಾಗಿ ಕಲಿಸ್ಕೊಬೇಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಕಡೆ ಆಗಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಕಲಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು. ಈ ಥರ ನನ್ನ ಮಗಳು ಇಲ್ಲೇ ಕೂತ್ಕೊಂಡಿದ್ದಾಳೆ, ಮಾತಾಡ್ತಾ ಇದ್ದಾಳೆ. ನೋಡಿರಿ, ಏನಾರ ಒಂದು ಕೆಲಸ ಮಾಡ್ತಾಳೆ. ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು, ಎಲ್ಲ ಕಡೆ ಮಸಾಲೆ ಹೋಗಬೇಕು, ಆ ಥರ ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿರಿ, ನಿಮಗೆ ಈ ಥರ ನೋಡಿ, ಬೇಡಮ್ಮ, ಈ ರೀತಿಯಲ್ಲಿ ಬರಬೇಕು ಅಲ್ವಾ. ಈ ರೀತಿಯಲ್ಲಿ ಬಂದರೆ ಈ ಥರ ಕರಿಲಿಕ್ಕೆ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈಗ ಇದಾಗಿದೆ.
ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಬೋಣ. ಅಕ್ಕಿ ಹಿಟ್ಟು ನಾವು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಗರಿ ಗರಿ ಆಗಲಿ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಬನ್ನಿ ಈಗ ಕರೆದ್ಬಿಟ್ಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಕಾಯಲಿ. ಆದಮೇಲೆ ನಾವು ಒಂದೊಂದನ್ನೇ ಹೇಗೆ ಬಿಡಬೇಕು ಅಂತ ಹೇಳ್ತೀನಿ. ಈಗ ಎಣ್ಣೆ ಕಾದಿದೆ ನೋಡ್ಕೊಳ್ಳೋಣ. ಸಣ್ಣ ಹುರಿಯಲ್ಲೇ ಬೇಯಿಸ್ಕೊಬೇಕು. ಭಾಳ ದೊಡ್ಡ ಹುರಿ ಇಟ್ಬಿಟ್ರೆ ಏನಾಗುತ್ತೆ, ಬೇಗ ಕಲರ್ ಬಂದುಬಿಡುತ್ತೆ, ಬಟ್ ಒಳಗೆ ಬೆಂದಿರೋದೇ ಇಲ್ಲ. ಹಾಗಾಗಿ ನಾನು ನೋಡಿ ಸಣ್ಣ ಹುರಿಯಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಕಾಯಲಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಬೇಕು. ಮೊದಲು ಎಷ್ಟು ದೊಡ್ಡದು ಬೇಕು ನೋಡ್ಕೊಳ್ರಿ. ಆದಷ್ಟು ಸ್ವಲ್ಪ ಸಣ್ಣದಾಗಿ ಅಂಗೈಯಾಗಲೇ ಎಷ್ಟಿದೆ ಅಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಯಾಕಂತ ಹೇಳಿದ್ರೆ ದೊಡ್ಡದಾದಷ್ಟು ತೆಗಿಯೋಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿರಿ, ಈ ಥರ ಹಿಂಗೆ ಮಾಡಿಕೊಂಡು ಜಸ್ಟ್ ಈಗ ಪ್ರೆಸ್ ಮಾಡಿ ಅಷ್ಟೆ. ಈ ಥರ ಪ್ರೆಸ್ ಮಾಡಿದರೆ ಒಂದು ರೌಂಡಾಗಿ ಬರುತ್ತೆ. ಈಗ ಇದನ್ನೇ ಕರಿಲಿಕ್ಕೆ ಬಿಡೋಣ. ನೋಡಿ, ಈ ಥರ ಬರುತ್ತೆ. ಇದನ್ನು ಕರಿಲಿಕ್ಕೆ ಬಿಡೋಣ. ಈಗ ನೋಡಿ, ನಾನು ಬಿಟ್ಟಿದ್ದೀನಿ. ಈಗ ಒಂದೊಂದೇ ಬಿಟ್ಕೊಳ್ಳೋಣ. ನೋಡಿ, ಈ ಥರ ಅಂಗೈಯಲ್ಲಿ ಅಗಲ ಮಾಡ್ಕೊಂಡಿದ್ದೀನಿ. ಅದಾದ ಮೇಲೆ ಇದಕ್ಕೆ ಒಂದೊಂದೇ ಬಿಟ್ಕೊತಿದ್ದೀನಿ. ನೋಡಿ, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಎರಡು ಸೈಡು. ಇದು ಚೆನ್ನಾಗಿ ಫ್ರೈ ಆಗಿ ಜಾಸ್ತಿ ಹಾಕೋದು ಬೇಡ, ಮತ್ತು ತಿರುಗ್ಸೋಕ್ಕೆ ಆಗೋದಿಲ್ಲ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ತಿರುಗಿಸ್ಕೊಳ್ಳೋಣ. ನೋಡೋಣ ಈಗ ಬೆಂದಿದೆಯಾ ಅಂತ. ಫಸ್ಟ್ ಹಾಕಿದ್ದೇನೆ ನೋಡ್ಕೊಂಬಿಡೋಣ. ಒಂದು ಸ್ವಲ್ಪ ತಳ ಹಿಡ್ದಿರುತ್ತೆ. ಚೂರು ಊಟ ಮಾಡ್ಕೊಳ್ಳೋಣ. ಈಗ ಇದು ಅಷ್ಟೇ, ಈ ಥರ ಉಲ್ಟಾ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ನೀವು ಕಲಿಸ್ಕೊತೀರಲ್ವ, ಆವಾಗಲೂ ನೋಡ್ಕೊಂಬಿಡ್ರಿ. ಉಪ್ಪು ಕಮ್ಮಿ ಇತ್ತು ಅಂದರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಕಲಿಸ್ಕೊಂಡ್ರೆ ಸರಿಯಾಗಿಬಿಡುತ್ತೆ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಯಾಕೆ ಇಡ್ರಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಒಳಗೆಲ್ಲ ಬೇಯಬೇಕಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಎರಡೂ ಕಡೆ ಫ್ರೈ ಆಗಬೇಕು. ಬ್ರೌನ್ ಕಲರಲ್ಲಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅವಸರ ಮಾಡೋಕ್ಕೆ ಹೋದರೆ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಸಹ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಟೊಮೊಟೊ ಸಾಸ್ ಜೊತೆಲ್ಲಾರು, ಕೆಚಪ್ ಜೊತೆಲ್ಲಾರು ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಚಟ್ನಿಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ಈಗ ಸ್ವೀಟ್ ಚಟ್ನಿ ಬರುತ್ತೆ ಅಲ್ವಾ, ಅದರಲ್ಲೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಪುದೀನ ಚಟ್ನಿ ಮಾಡ್ಕೊಂಡಿದ್ರೆ ಪುದೀನ ಚಟ್ನಿನೂ ಸಹ ನೀವು ಹಚ್ಕೊಂಡು ತಿನ್ಬೋದು. ಈಗಾಗಿದೆ ನೋಡ್ರಿ, ತೆಗೆದು ಬಿಡೋಣ. ಕಾಣಿಸ್ತಿದೆ ಅನ್ಕೊತೀನಿ ಕಲರ್ ಹೇಗೆ ಬಂದಿದೆ ಅಂತ. ಈಗ ಮತ್ತೆ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಹಿಂಗೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ಈ ಥರ ಹಿಂಗೆ ಮಾಡಿ ಪ್ರೆಸ್ ಮಾಡಬೇಕು. ತುಂಬ ದಪ್ಪನೂ ಆಗಬಾರ್ದು, ಯಾಕಂತ ಹೇಳಿದ್ರೆ ಒಳಗೆ ಬೇಯೋದಿಲ್ಲ. ಹಾಗಾಗಿ ಒಂದು ಮೀಡಿಯಮ್ನಲ್ಲಿ ತಟ್ಕೊಳ್ಬೇಕು. ಈ ಥರ
ನೀವು ಒಂದೇ ಸರಿನೂ ಮಾಡಿಟ್ಕೊಂಡು ಸ್ವಲ್ಪನೇ ಒಂದು ಸರಿ ಎಷ್ಟು ಫ್ರೈ ಮಾಡಲಿಕ್ಕಾಗತ್ತೆ ಅಷ್ಟನ್ನು ಸಹ ಫ್ರೈ ಮಾಡಲಿಕ್ಕೆ ಒಂದೇ ಸರಿ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ನಾನು ಒಂದೊಂದನ್ನೇ ಮಾಡಿಬಿಟ್ಟು ಬೇಕಾದ್ರೆ ಹಾಕ್ಕೊತೀನಿ ಅಂತ ಹೇಳಿದ್ರೆ ಆ ರೀತಿಯಲ್ಲೂ ಹಾಕ್ಕೊಳ್ಬೋದು. ಅದೇನು ಈ ಪ್ಲೇಟಿಗೆ ಹಿಡಿಯತ್ತೆ ಅನ್ನೋದು ಹಾಗೇನಿಲ್ಲ. ನೋಡಿ ನಾನು ಎಷ್ಟು ದಪ್ಪ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗತ್ತೆ, ನಿಮಗೆ ಕಾಣಿಸ್ತತೆ. ಇದು ಆಲೂಗಡ್ಡೆ ಹಾಕಿದ್ದೀವಿ, ಅಕ್ಕಿ ಹಿಟ್ಟು ಹಾಕಿದ್ದೀವಿ ಅಲ್ವಾ, ಹಾಗಾಗಿ ಉದುರುಕೊಳ್ಳೋದಿಲ್ಲ, ಹುಡಿ ಹುಡಿ ಆಗೋದಿಲ್ಲ, ಇಟ್ಕೊಳ್ಳುತ್ತೆ. ನೋಡಿರಿ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನೀವು ಬೇಕಾದ್ರೆ ಇದನ್ನು ಈ ಥರ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಈ ಥರ ಹಿಂಗೆ ನಮಗೆ ಈ ಥರ ಹಿಂಗೆ ನಿಪ್ಪಟ್ಟು ಟೈಪಲ್ಲಿ ಬೇಡಪ್ಪ ಅಂತ ಅಂದರೆ ನೀವು ಬೇಕಾದ್ರೆ ಉಂಡುಂಡೆಯಲ್ಲಿ ಸಣ್ಣ ಸಣ್ಣ ಗೋಲೆ ಆಕಾರದಲ್ಲಿ ಬಿಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಮಾಡಿಕೊಂಡು ಬಿಡ್ಕೊಳ್ಬೋದು. ನೋಡಿ ಈ ಥರ, ನೋಡಿ ಈ ಥರ. ನೋಡಿ ಈಗ ಇದು ಮತ್ತೆ ಚೆನ್ನಾಗಿ ಫ್ರೈ ಆಗಲಿ. ಮತ್ತು ನಾನು ನೆಕ್ಸ್ಟು ಮತ್ತೆ ಇದೇ ಥರ ಎಲ್ಲದನ್ನು ಫ್ರೈ ಮಾಡ್ಕೊಳ್ಬೇಕು. ಮೊಟ್ಟೆ ಹಸಿದದು ಬೇಯಿಸ್ಕೊಡ್ತೀನಿ ಬೇಕಾದ್ರೆ ಇನ್ನು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸುತ್ತಲೂ. ಚೆನ್ನಾಗಿ ಫ್ರೈ ಆಗಲಿ ಸುತ್ತಲೂ. ನೋಡಿ ಈಗಾಗಿದೆ, ತಗೊಳ್ಳೋಣ. ಇದು ಅತಿ ಹೆಚ್ಚಾಗೂ ಎಣ್ಣೆ ಹಿಡಿಯೋದಿಲ್ಲ. ತುಂಬ ಚೆನ್ನಾಗಿದೆ, ಗರಿ ಗರಿಯಾಗಿ ಆಗಿದೆ, ತಿನ್ನಲಿಕ್ಕೂ ಭಾಳ ರುಚಿಯಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಿ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ಮಕ್ಕಳುಗಳಿಗೆಲ್ಲ ಭಾಳನೇ ಇಷ್ಟಪಟ್ಟು ತಿಂತಾರೆ. ನೀವು ಬೇಕಾದ್ರೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡೋ ಹಾಕ್ಕೊಬೇಕಾದ್ರೆ, ಎಣ್ಣೆಯಿಂದ ಹಾಕ್ಕೊಬೇಕಾದ್ರೆ ನೀವು ಒಂದು ಟಿಶ್ಯೂ ಪೇಪರ್ ಮೇಲೆ ನೀವು ಹಾಕ್ಕೊಳ್ಬೋದು. ಎಣ್ಣೆ ಇಷ್ಟು ಬೇಡ ಅಂತ ಹೇಳಿದ್ರೆ. ನೋಡಿ, ನಾನು ಬೇಕಾದ್ರೆ ಇದನ್ನು ಒಂದು ಕಟ್ ಮಾಡಿ ಸಹ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಾಗಿದೆ. ನೋಡಿ, ನಾನು ಕಿಚನ್ಸ್ ಕೆಚಪ್, ಟೊಮೊಟೊ ಕೆಚಪ್ ಜೊತೆ ನಾನು ಸರ್ವ್ ಮಾಡಿ ತೋರಿಸಿದ್ದೀನಿ ನಿಮಗೆ. ನೋಡಿ, ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸಂಜೆ ಟೀ ಟೈಮ್ನಲ್ಲಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.